ನಮಸ್ಕಾರ. ಸಾಕಿ ಕುಕಿಂಗ್ ಫೈಲ್ಸ್‌ಗೆ ಸ್ವಾಗತ. ನಾನು ಸೌಮ್ಯ. ಬನ್ನಿ, ಇವತ್ತು ರೆಸ್ಟೋರೆಂಟಲ್ಲಿ ಸಿಗುವಂಥ ಕೋಫ್ತಾ ಕರಿನ ನೀವೇನಾದರೂ ಮನೇಲಿ ಮಾಡಿಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇದ್ದರೆ, ಈ ರೆಸಿಪಿನ ನೀವು ಫಾಲೋ ಮಾಡಿ. ಇದನ್ನೆಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರೆ ತುಂಬ ಸುಲಭವಾಗಿ ನೀವು ಮನೇಲೂ ಕೂಡ ಮಾಡ್ಕೊಂಬಿಡ್ಬೋದು. ಇವಾಗ ನಾನು ಮೊದಲಿಗೆ ಗ್ರೇವಿ ರೆಡಿ ಮಾಡ್ಕೊಳಕ್ಕೋಸ್ಕರ ನಾನು 4 ಮೀಡಿಯಮ್ ಸೈಜು ಈರುಳ್ಳಿನ ದಪ್ಪ ದಪ್ಪ ಹೆಚ್ಕೊತಾ ಇದ್ದೀನಿ. ಇದನ್ನು ನಾನು ಫ್ರೈ ಮಾಡ್ಕೊಳೋದ್ರಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಳೋ ಅಂಥ ನೆಸೆಸಿಟಿ ಏನಿಲ್ಲ. ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಮೊದಲು ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಡುಗೆಗಳು ಯಾವ ಥರ ಬರ್ತಾಯಿದೆ ಅಂತ ನಿಮ್ಮ ಫೀಡ್ಬ್ಯಾಕ್ ಕೊಡಿ, ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗ್ತಾಯಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಇವಾಗ ಟೊಮೆಟೊ ಕೂಡ ಇದೇ ಥರನೇ ರಫಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ನಿಮಗೆ ಒಂದೇ ಥರ ಪನ್ನೀರು ಸಬ್ಜಿ ಮತ್ತು ಆಲೂಗಡ್ಡೆ ಪಲ್ಯಗಳನ್ನ ತಿಂದು ಬೋರ್ ಆಗ್ತಾಯಿದ್ರೆ 2 ಕಾಂಬಿನೇಷನ್ ಮಾಡಿಕೊಂಡು ಈ ಥರ ಪಲ್ಯ ಮಾಡ್ಕೊಂಡು ನೀವು ವೀಟ್ ರೋಟಿ ಆಗಲಿ, ಇಲ್ಲ ಚಪಾತಿ ಆಗಲಿ, ಇಲ್ಲ ಜೀರಾ ರೈಸ್ ಜೊತೆಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ಪಲ್ಯ. ಇವಾಗ ನೋಡಿ, ಇವಾಗ ಒಂದು ಪ್ಯಾನಿಗೆ ನಾನು ಎಣ್ಣೆ ಹಾಕಿದ್ದೀನಿ. 1-2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನೀರೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇದು ಪೂರ್ತಿ ನೀರಿನಂಶ ಎಲ್ಲ ಹೋಯಿತು ಅಂತ ಅಂದರೆ ತುಂಬ ಗ್ರೇವಿ ಟೇಸ್ಟಿಯಾಗಿ ಬರುತ್ತೆ. ಅದ್ರ ಜೊತೆಗೆ ನಾನು 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ 1 ಇಂಚಷ್ಟು ಶುಂಠಿ. ಈಗ ನೀವು ಬೆಳ್ಳುಳ್ಳಿ ಪ್ರಮಾಣನ ಜಾಸ್ತಿಯಾಗಿ ತೊಗೊಳ್ಳಿ, ಸ್ವಲ್ಪ ಶುಂಠಿ ಅದು ಅರ್ಧದಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಇವಾಗ ನೋಡಿ, ಇದನ್ನು ನಾನು ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಈರುಳ್ಳಿ ಬಣ್ಣ ಎಲ್ಲ ಚೇಂಜ್ ಆಗಿದೆ. ಇಲ್ಲಿ ನಾನು ಗೋಡಂಬಿ ಸೇರಿಸ್ತಾ ಇದ್ದೀನಿ. ಈ ಗೋಡಂಬಿ ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಗೋಡಂಬಿ ಇಲ್ಲ ಅನ್ನೋರು ಒಂದು ಸಣ್ಣ ಬಟ್ಲಲ್ಲಿ ಒಂದು ಕಾಯಿ ಕೂಡ, ಹಸಿ ಕಾಯಿ ಕೂಡ ಉಪಯೋಗಿಸ್ಕೋಬೋದು. ಇವಾಗ ನೋಡಿ, ಅದನ್ನು ಚೆನ್ನಾಗಿ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೋಬೇಕು. ಅದು ಎಲ್ಲ ಕಲರೆಲ್ಲ ಚೇಂಜ್ ಆಗಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಕಡೆನೂ ಗೋಲ್ಡನ್ ಕಲರ್ ಆಗಿದೆ ಈರುಳ್ಳಿ ಎಲ್ಲ. ಈ ಟೈಮಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮೆಟೊ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ, ನೀವು ಗ್ರೇವಿ ಎಷ್ಟು ಮಾಡ್ಕೊತಾ ಇದ್ದೀರೋ ಅದ್ರ ಮೇಲೆ ನೀವು ಈರುಳ್ಳಿ ಮತ್ತು ಟೊಮೆಟೊದು ಪ್ರಪೋರ್ಷನ್ನ ಜಾಸ್ತಿ ಮತ್ತು ಕಡಿಮೆ ಮಾಡ್ಕೋಬೋದು. ಇಲ್ಲಿ ನಾನು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಕಲರು ಕೂಡ ಚೆನ್ನಾಗಿ ಬರುತ್ತೆ ಗ್ರೇವಿದು, ಮತ್ತು ಲೈಟಾಗಿ ಖಾರನೂ ಕೂಡ ಇರುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕಾದವರು ಗುಂಟೂರು ಮೆಣಸಿನ್ಕಾಯಿ ಕೂಡ ನೀವು ಸೇರಿಸ್ಕೋಬೋದು. ಇಲ್ಲಿ ನಾನು ಒಂದು ಪ್ಲೇಟಿಗೆ ಇಲ್ಲಿ ನಾನು 4 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ವಿಶಿಲ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ತುರಿದ್ಕೋಬೇಕು. ಇಲ್ಲ ನೀವು ಸ್ಮ್ಯಾಶ್ ಮಾಡ್ಕೊಳಂಗಿದ್ರೆ ಗಂಟಿಲ್ದಂಗೆ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆಲ್ಲೂ ಗಂಟು ಸಿಗೋದಿಲ್ಲ. ಕೋಫ್ತಾನು ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಒಳಗಡೆ ಹಾಕಿದಾಗ ಕೋಫ್ತಾ ಬ್ರೇಕ್ ಆಗೋದಿಲ್ಲ. ಇವಾಗ ನೋಡಿ, ನಾನು ಇದನ್ನೆಲ್ಲ ಚೆನ್ನಾಗಿ ತುರ್ಕೊಂಡಿದ್ದೀನಿ. ಇವಾಗ ಪನ್ನೀರು ಕೂಡ 100 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೆ ನಾನು. ಅದನ್ನು ಕೂಡ ಚೆನ್ನಾಗಿ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮೊದಲಿಗೆ ಅರಿಶಿನದ ಪುಡಿ ಮತ್ತು ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ ಮತ್ತು ಡ್ರೈ ಮ್ಯಾಂಗೋ ಪೌಡರ್, ಆಮ್ಚೂರ್ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕಸೂರಿ ಮೇಥಿ ಮತ್ತು ಮೈದಾ ಹಿಟ್ಟು, ಇದಿಷ್ಟನ್ನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ನೀವು ಸೇರಿಸ್ಕೋಬೇಕಾಗತ್ತೆ ಇಲ್ಲಿ. ಇವಾಗ ನೋಡಿ, ನಾನು ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ಥರ ಮಿಕ್ಸರ್ ಏನಾದರೂ ಸ್ವಲ್ಪ ಡ್ರೈ ಅನ್ನಿಸ್ತು ಅಂತ ಅಂದರೆ ಸ್ವಲ್ಪನೂ ಹಾಲು ಸಮೇತ ಸೇರಿಸ್ಕೊಂಬಿಟ್ಟು ಅದನ್ನು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ಇವಾಗ ನೋಡಿ, ಇಲ್ಲಿ ನಾನು ಕೋಫ್ತಾ ಕಟ್ತಾ ಇದ್ದೀನಿ. ಈ ಥರ ರೌಂಡಾಗಿ ನೀವು ಕಟ್ಕೋಬೇಕಾಗತ್ತೆ. ಈ ಥರ ರೌಂಡಾಗಿ ಬಾಲುಗಳು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಫ್ರೈಯಿಂಗಿಗೆ ತುಂಬ ಈಸಿ ಆಗುತ್ತೆ. ಈ ಥರ ನೋಡಿ, ನಾನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊತೀನಿ. ಇದೇ ಥರನೇ ಬಾಲ್ ಥರ, ನಿಮಗೆ ಈ ಥರ ಬೇಡ ಅಂದರೆ ಓವಲ್ ಶೇಪಲ್ಲೂ ಕೂಡ ನೀವು ಶೇಪ್ ಕೊಡ್ಕೋಬೋದು ಕೋಫ್ತಾ ಥರ. ನಾನಿಲ್ಲಿ ಬಾಲ್ ಥರ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇದನ್ನು ನಾವು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಆದಮೇಲೆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಕಾರ್ನ್ಫ್ಲವರಲ್ಲಿ ಅದನ್ನು ರೋಲ್ ಮಾಡ್ಕೊಂಬಿಟ್ಟು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಬೇಡ ಕಾರ್ನ್ಫ್ಲವರ್ ಅಂತ ಅಂದರೆ ಡೈರೆಕ್ಟಾಗಿ ಕೂಡ
ನೀವು ಇದನ್ನು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೋದು. ಈ ಥರ ಕಾರ್ನ್‌ಫ್ಲವರಲ್ಲಿ ನೀವು ರೋಲ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಹೊರಗಡೆ ಲೇಯರು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ ಕೋಫ್ತಾ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತಾ ಇರೋದು. ಇವಾಗ ನೋಡಿ ಇದೆಲ್ಲ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕರೆದ್ರೆ ಒಳಗಡೆ ಎಲ್ಲ ಹಸಿಯಾಗಿರುತ್ತೆ, ಹೊರಗಡೆ ಮಾತ್ರ ಬೇಗನೆ ಕ್ರಿಸ್ಪಾಗಿ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನಾನಿವಾಗ ಇದನ್ನು ನೋಡಿ ಗುಳ್ಳೆ ಎಲ್ಲ ಕಡಿಮೆ ಆಗುತ್ತೆ, ಅದು ಫ್ರೈ ಆಗಿ ಮೇಲ್ಗಡೆ ತೇಲ್ ಬರುತ್ತೆ. ಅಲ್ಲಿ ತನಕನೂ ನೀವು ಚೆನ್ನಾಗಿ ನಿಧಾನ ಉರಿ ಒಳಗಡೆ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಇವಾಗ ಈ ಥರ ಗೋಲ್ಡನ್ ಕಲರ್ ಬಂತು ಅಂದರೆ ಸಾಕಾಗತ್ತೆ. ಈಗ ನಾನು ನಿಧಾನಕ್ಕೆ ಎಲ್ಲ ಕೋಫ್ತಾನು ನಾವೀಗ ಎಣ್ಣೆ ಕ್ಲೀನಾಗಿ ಸೋಸ್ಕೊಂಡ್ಬಿಟ್ಟು ಈಗ ನಾನು ಇದು ತೂತಿನ ದಬ್ಬರಿಗೆ ತಕ್ಕೊತಾ ಇದ್ದೀನಿ. ಇವಾಗ ನೋಡಿ ಈ ಥರ ಗೋಲ್ಡನ್ ಕಲರ್ ಬ್ರೌನ್ ಆಗಿದೆ ಅಲ್ಲ, ಇವಾಗ ಇದನ್ನು ಒಂದು ಪಾತ್ರೆಗೆ ತಕ್ಕೊಂಡ್ಬಿಡೋಣ. ಇವಾಗ ಇದು ಕಂಪ್ಲೀಟಾಗಿ ಸ್ವಲ್ಪ ಆರಬೇಕು. ಇವಾಗ ನಾನು ಅದು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೆಟೊ ಮಿಕ್ಸರು, ಅದನ್ನು ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಪ್ಯಾನಿಗೆ ನಾನಿಲ್ಲಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗತ್ತೆ. ಒಂದು ಅರ್ಧ ಟೀ ಸ್ಪೂನ್ ಅದು ಚೆನ್ನಾಗಿ ಚಟಪಟ ಅನ್ನಬೇಕು, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆದರೆ ಚೆನ್ನಾಗಿರುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇದನ್ನು ಕೂಡ ಎಣ್ಣೆ ಒಳಗಡೆ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ಒಳಗಡೆ. ಆವಾಗ ಅದು ನೀರಿನ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ ಬರಬೇಕು. ಇದಕ್ಕೆ ನಾನು 1.5 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ, ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಆಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಆಮ್ಚೂರು ಪೌಡರು. ಇದಿಷ್ಟನ್ನು ಹಾಕ್ಕೊಂಡು ಒಂದು ಸತಿ ಎಲ್ಲದನ್ನು ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಂಡು ಅದು ಚೆನ್ನಾಗಿ ಎಲ್ಲ ಗ್ರೇವಿ ಜೊತೆಗೆ ಮಸಾಲೆ ಚೆನ್ನಾಗಿ ಕುದಿಬೇಕು. ಆವಾಗ ಅದು ಕುದ್ದ ನಂತರ ಅದು ಮೇಲ್ಗಡೆ ಎಣ್ಣೆ ಬಿಡುತ್ತಲ್ಲ, ಅಲ್ಲಿ ತನಕನೂ ಗ್ರೇವಿನ ನೀವು ಚೆನ್ನಾಗಿ ಇದು ಮಾಡ್ಕೋಬೇಕಾಗತ್ತೆ, ಕುದಿಸ್ಕೋಬೇಕಾಗತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಇವಾಗ ನಾನು ಸರ್ವಿಂಗ್ಗೆ ಬೌಲಿಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಈಗ ಬಿಸಿ ಬಿಸಿಯಾಗಿರೋ ಗ್ರೇವಿನ ಹಾಕಿಬಿಟ್ಟು ಮೇಲ್ಗಡೆ ಕೋಫ್ತಾ ಕರಿನ ಈ ಥರ ಜೋಡಿಸ್ಬೇಕಾಗತ್ತೆ. ನೀವು ಕೋಫ್ತಾಗಳನ್ನ ಅದರೊಳಗಡೆ ಹಾಕಿಬಿಟ್ರಿ ಅಂದರೆ ಅದು ತುಂಬ ಮೆತ್ತಗಾಗ್ಬಿಟ್ಟು ಅದೆಲ್ಲ ಫುಲ್ಲು ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತೆ. ಇದೇ ಥರನೇ ನೀವು ಸರ್ವ್ ಮಾಡಬೇಕು, ಆವಾಗ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಮತ್ತೆ ಇದನ್ನು ಎರಡು ಲೇಯರ್ ಈ ಥರ ಹಾಕ್ಕೊಂಬಿಟ್ಟು ನಿಧಾನಕ್ಕೆ ಅದ್ರ ಮೇಲ್ಗಡೆ ಗ್ರೇವಿ ಹಾಕ್ಕೊಂಡಿದ್ದೀನಿ. ನೀವು ಸರ್ವ್ ಮಾಡಬೇಕಾದ್ರೆ ಪ್ಲೇಟಿಗೆ ಬರೀ ಕೋಫ್ತಾ ಇಟ್ಬಿಟ್ಟು ಅದ್ರ ಮೇಲೆ ಬಿಸಿ ಬಿಸಿಯಾಗಿರೋಂಥ ಗ್ರೇವಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ನಾನು ಕ್ರೀಮ್ನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ನಾನು ಇದ್ರ ಕಾಂಬಿನೇಷನ್ ಆಗಿ ನಾನು ಮನೆಯಲ್ಲೇ ವೀಟ್ ರೋಟಿ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದು ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತಿದು. ನೀವು ಮನೇಲಿ ಈ ರೆಸಿಪಿ ಯಾವ ಥರ ಬಂತು ಅಂತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ನ ಮೊದಲು ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಡುಗೆಗಳು ಯಾವ ಥರ ಬರ್ತಾಯಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ಥರ ಹೊಸ ವೀಡಿಯೋಗಳನ್ನ ತೊಗೊಂಬರ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.